ಮೊಹಮ್ಮದ್ ಶರೀಫ್ ಅಲ್ ಮದನಿ ಖದ್ದಸಲ್ಲಾಹು ತಾಲಾ ಸರ್ರಹುಲ್ ಅಜೀಜ್. ಆ ಮಹಾನುಭಾವರ ಸನ್ನಿಧಿಗೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ, ವಕ್ಫ್ ಸಚಿವ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವ ಹಾಗೂ ಕರ್ನಾಟಕ ಸರ್ಕಾರದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉತ್ತಮ ಮಾರ್ಗದರ್ಶಕರಾದಂತಹ ನಮ್ಮ ಕ್ಷೇತ್ರದ MLA, ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು, ಉಳ್ಳಾಲದ ಕರ್ನಾಟಕದ ಸರ್ವ ಜಾತಿ ಬಾಂಧವರ ಕಣ್ಮಣಿಯೂ ಆದಂತಹ UT ಖಾದರ್ ಸಾಹೇಬ್ರವರು ನಮ್ಮೊಂದಿಗೆ ಇದ್ದಾರೆ. UT ಖಾದರ್ ಸಾಹೇಬ್ರವರ ಎಲ್ಲ ಕಾರ್ಯಕ್ರಮವು ಅವರ ತಂದೆಯ ಕಾಲದಿಂದಲೇ ಉಳ್ಳಾಲ ದರ್ಗಾದ ಭಕ್ತರಾಗಿದ್ದುಕೊಂಡು ಇಲ್ಲಿ ಪ್ರಾರ್ಥನೆಗೆ ಇದು ಕಾರ್ಯಕ್ರಮವನ್ನು ಮುಂದುವರಿಸುವುದು ವಾಡಿಕೆ ಮಾತ್ರವಲ್ಲ, ಅವರ ತಂದೆಯ ಮಾರ್ಗದರ್ಶನವೂ ಕೂಡ ಹಾಗೆ ಆಗಿರುತ್ತದೆ. ಹಾಗಾಗಿ ನಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ದರ್ಗಾದಲ್ಲಿ ಪ್ರಾರ್ಥನೆಗೆ ಇದು ಅವರಿಗೆ ಜವಾಬ್ದಾರಿ ವಹಿಸಿಕೊಂಡಂತಹ ಎಲ್ಲ ಇಲಾಖೆಯ ಕರ್ತವ್ಯಗಳನ್ನು ನೆರವೇರಿಸಲು ಅಲ್ಲಾಹು ಅವರಿಗೆ ಸರ್ವಶಕ್ತನು ಆಯುರಾರೋಗ್ಯ ಮತ್ತು ಮಾನಸಿಕ ಆ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಬಂದು ಭೇಟಿಯಾದಂತಹ ಉಪಸ್ಥಿತಿರುವಂತಹ UT ಖಾದರ್ ಸಾಹೇಬ್ರವರಿಗೆ ಸೈಯದ್ ಮದನಿ ದರ್ಗಾ ಹಾಗೂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಅರಬಿಕ್ ಟ್ರಸ್ಟ್ ವತಿಯಿಂದ ಉಳ್ಳಾಲದ ಎಲ್ಲರ ಜನತೆಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ದರ್ಗಾ ಸಮಿತಿಯ ಅಧ್ಯಕ್ಷರಾದ ನಮ್ಮ ನೇತಾರರಾದಂತಹ BJ ಹನೀಫಾ ಹಾಜಿರವರಿದ್ದಾರೆ, ಹಾಗೂ ಸೈಯದ್ ಮದನಿ ಅರಬಿಕ್ ಟ್ರಸ್ಟ್ ಉಪಾಧ್ಯಕ್ಷರಾದಂತಹ ಅಶ್ರಫ್ರವರಿದ್ದಾರೆ, ನಮ್ಮ ಮುಸ್ತಫಾ ಅಬ್ದುಲ್ಲಾರವರಿದ್ದಾರೆ. ಹಾಗೂ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಮೀಡಿಯಾದವರಿಗೂ, ಪತ್ರಿಕಾ ಮಾಧ್ಯಮ ಹಾಗೂ ಪೊಲೀಸ್ ಇಲಾಖೆಗೂ, ಸಾರ್ವಜನಿಕರೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ದಕ್ಷಿಣ ಎಂದೇ ಹೆಸರುವಾಸಿದಂತಹ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ ದರ್ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದ 6 ಕೋಟಿ ಜನರ ಮೆಚ್ಚಿದ ಜನರ ಮನಸ್ಸಿನಲ್ಲಿ ಇರುವಂತಹ ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯದ ವಕ್ಫ್ ಸಚಿವರು, ಮೈನಾರಿಟಿ ಮಿನಿಸ್ಟರು, ಅದೇ ರೀತಿ ಹಜ್ ಸಚಿವರು, ಅದೇ ರೀತಿ ಫ್ಯಾಮಿಲಿ ಹೆಲ್ತ್ ಮಿನಿಸ್ಟರ್ ಎಲ್ಲವನ್ನು ಪಡೆದ ನಮ್ಮ ಸಚಿವರು ಈಗಾಗಲೇ ದರ್ಬಾರ್ನಲ್ಲಿ ಜಿಯಾರತಿನೊಂದಿಗೆ ನಮ್ಮೊಂದಿಗಿದ್ದಾರೆ. ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ. 2013ರಲ್ಲಿ ಚುನಾವಣೆ ಸಮಯದಲ್ಲಿ ದರ್ಗಕ್ಕೆ ಬಂದಾಗ ಅಂದು ತಾಜುಲ್ ಉಲಮಾ ಸರ್ವಸರ್ಹುಲ್ ನಜೀರ್ ಅವರು ರೂಮಲ್ಲಿದ್ದರು. ಅವರನ್ನು ಭೇಟಿಯಾಗಲಿಕ್ಕೆ ಬಂದ ಸಮಯದಲ್ಲಿ ಮೊದಲು ಅವರ ಖಾದಿಮ್ ಹೋಗಿ ತಂಗರ್ರವತ ಹೇಳಿದಾಗ UT ಖಾದರ್ ಅವರು ಬಂದಿದ್ದಾರೆ ಅಂತ ಹೇಳಿದಾಗ ಅವತ್ತು ಹೇಳಿದ ಮಾತು, ಅವರು 2013ರಲ್ಲಿ ಚುನಾವಣೆಗಿಂತ ಮುಂಚೆ ಅವರು UT ಖಾದರ್ MLA ಅಲ್ಲ, UT ಖಾದರ್ ಮಿನಿಸ್ಟರ್ ಎಂಬ ಒಂದು ಪದವನ್ನು ಹೇಳಿದರು. ಅಲ್ಹಮ್ದುಲಿಲ್ಲಾ. ಅವತ್ತು ತಾಜುಲ್ ಉಲಮಾ ಅವರು ನುಡಿದ ಮಾತು ಇಂದು ಅವರನ್ನು ಈ ಕರ್ನಾಟಕ ರಾಜ್ಯದ 6 ಕೋಟಿ ಜನರ ಮನಸ್ಸಿಗೆ ಎತ್ತರಕ್ಕೆ ಮುಟ್ಟಿದೆ. ಅಲ್ಹಮ್ದುಲಿಲ್ಲಾ ಸುಮ್ ಅಲ್ಹಮ್ದುಲಿಲ್ಲಾ. ನಾವು ಹೇಳಿದ್ದು ಒಂದೇ, ಅವರು ಕರ್ನಾಟಕ ರಾಜ್ಯದ ಎಲ್ಲ ಧರ್ಮದ, ಎಲ್ಲ ರಾಜ್ಯದ ತಳಮಟ್ಟದ ಸಣ್ಣ ಹುಡುಗರಿಂದ ಹಿಡಿದು ಎಲ್ಲರಿಗೂ ಅಚ್ಚುಮೆಚ್ಚುವಾಗಿದ್ದಾರೆ. ಮುಖ್ಯ ಕಾರಣ ಅವರ ಸಹನೆ ಸ್ವಭಾವ, ಅವರು ಈ ಮಟ್ಟಕ್ಕೆ ಮುಟ್ಟಿದೆ. ಅಲ್ಲಾಹ್ ತಆಲಾ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ ದರ್ಬಾರ್ನಿಂದ ಇನ್ನೂ ಎತ್ತರಕ್ಕೆ ಹೇಳಿ ಆಶಿಸುತ್ತಾ, ಈಗ ನಮ್ಮ ಮುಂದೆ ಕಾಣುವ ಈ ಕಾಂಪೌಂಡ್ ವಾಲ್ ಜನ್ನತುಲ್ ಬಕಿಯ ಮಾದರಿ ಕಾಂಪೌಂಡ್ ವಾಲ್, ಅದೇ ರೀತಿ ನಮ್ಮ ಎಡಬದಿಯಲ್ಲಿರುವ ಇಷ್ಟು ದೊಡ್ಡ ಶರೀಅತ್ ಕಾಲೇಜು, ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದ ಅಚ್ಚುಮೆಚ್ಚಿನ ಒಂದು ಕಟ್ಟಡ. ಅಲ್ಹಮ್ದುಲಿಲ್ಲಾ. ಇದಕ್ಕೆಲ್ಲ ಕಾರಣರು ಇವರಾಗಿದ್ದಾರೆ. ನಾನು ಯಾವತ್ತೂ ಹೇಳ್ತಾ ಇದ್ದೇನೆ, ಇದು ನಿಮ್ಮ ಬಿಲ್ಡಿಂಗ್ ಅಂತ ಹೇಳಿ. ಏಕೆಂದರೆ ಇವರು ಸರ್ಕಾರದಿಂದ ತಂದ ಗ್ರಾಂಟಿಂದ ಹಣ ಮತ್ತು ಹಾಗೂ ಇವರಿಂದ ಹಾಗೂ NGO ಇಂದ ತೆಗೆದ ದುಡ್ಡಿಂದ ಅದು ಹಾಕಿರುತ್ತದೆ. ಅಲ್ಹಮ್ದುಲಿಲ್ಲಾ. ಶಿಕ್ಷಣಕ್ಕೆ ಬೇಕಾಗಿ, ನಮಗೆ ಬೇಕಾಗಿ ಶಿಕ್ಷಣವನ್ನು ನಮ್ಮ ಜನತೆ, ನಮ್ಮ ಸಮುದಾಯದ ಮಕ್ಕಳಿಗೆ ಬೇಕಾಗಿ
ಎಷ್ಟು ಬೇಕು ಎಲ್ಲವನ್ನು ಮಾಡಿಕೊಡುತ್ತಾರೆ ನಮ್ಮ UT ಖಾದರ್ ಸರ್ ಅವರು. ಅಲ್ಹಮ್ದುಲಿಲ್ಲಾ ಇವತ್ತು ಈಗ ಇನ್ನು ಬೇಕಾಗಿರೋದು ನಮಗೆ ಗ್ರ್ಯಾಂಡ್ ಮಸ್ಜಿದ್. ಇನ್ಶಾ ಅಲ್ಲಾ ಆದಷ್ಟು ಬೇಗನೆ ನಮ್ಮ ಗ್ರ್ಯಾಂಡ್ ಮಸ್ಜಿದ್ನ ಕೆಲಸವು UT ಖಾದರ್ ಸರ್ ಅವರಿಂದಲೇ ಪ್ರಾರಂಭವಾಗಲಿದೆ ಎಂದು ಹೇಳುತ್ತಾ, ಸರ್ವಶಕ್ತನಾದ ಅಲ್ಲಾಹನು ಅವರಿಗೆ ಆಫಿಯತುಲ್ ದೀರ್ಘ ಆಯಸ್ಸು ನೀಡಲಿ. ಇನ್ನು ರಾಜ್ಯ ಮಟ್ಟಕ್ಕಲ್ಲ, ರಾಷ್ಟ್ರ ಮಟ್ಟಕ್ಕೆ ಸೇವೆ செய்வல் ಅಲ್ಲಾಹು ತಾಲಾ ಈ ಮದಂತರ ದರ್ಬಾರ್ನ ಕರಾಮತ್ತಿನಿಂದ ನೀಡಿ ತೌಫೀಕ್ ನೀಡಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಸೈಯದ್ ಮದನಿ ದರ್ಗಾ ಶರೀಫಿಗೆ ಭೇಟಿ ನೀಡಿ ಬಹುಶಃ ಜಿಯಾರತ್ ಮಾಡಿ ನಿಮ್ಮೆಲ್ಲರ ದುವಾ ಪಡೆಯುವಂಥ ಅವಕಾಶ ಅಲ್ಲಾಹು ತಾಲಾ ಒದಗಿಸಿಕೊಟ್ಟಿದ್ದಾರೆ. ಬಹುಶಃ ಇವತ್ತು ಸಣ್ಣದಿಂದಲೂ ಕೂಡ ನಾನು ಇವತ್ತು ಅಧಿಕಾರ ಸಿಕ್ಕಿದ್ದು ಶಾಸಕನಾಗುವ ಮೊದಲು ಮತ್ತು ಶಾಸಕನ ನಂತರ, ಮಂತ್ರಿ ಆಗುವ ಮೊದಲು ಮಂತ್ರಿ ಆಗುವ ನಂತರ ಪ್ರಪ್ರಥಮವಾಗಿ ಒಂದು ಭೇಟಿ ಕೊಟ್ಟು ಬಹುಶಃ ಈ ಕ್ಷೇತ್ರದ ದುವಾ ಅಶೀಲ ಪಡೆದುಕೊಳ್ಳುವಂಥ ಅವಕಾಶ ಅದು ನನಗೆ ಶಾಸಕರಾಗಿ ಮಾತ್ರ ಅಲ್ಲ, ನಾನು ಸಣ್ಣದಿರುವಾಗ ನನ್ನ ನೆನಪಾಗ್ತದೆ. ಸಣ್ಣದಿರುವಾಗ ನಮ್ಮ ಮನೆಯಲ್ಲಿರಲಿ, ಊರಲ್ಲಿರಲಿ ಅಥವಾ ಏನಾದರೂ ಒಂದು ಉತ್ತಮವಾದ ಕಾರ್ಯ ಇರಲಿ, ತಂದೆಯೊಟ್ಟಿಗೆ ಸಣ್ಣದಿರುವಾಗಲೇ ಬಂದು ತಾಜಲ್ಲಿ ಜಿಯಾರತ್ ಮಾಡಿ ತಾಜುಲ್ ಉಲಮಾ ಅವರ ಒಂದು ದುವಾ ಆಶೀರ್ವಾದ ಪಡೆದುಕೊಂಡು ಬಹುಶಃ ಇಲ್ಲಿಂದ ಹೋಗುವಂಥ ಪರಿಪಾಠ ಸಣ್ಣದಿಂದಲೇ ಇವತ್ತು ಬಂದಿದೆ. ಬಹುಶಃ ನನಗೆ ಇಲ್ಲಿ ಮದುವೆ ಆದ ನಂತರ ಕೂಡ ನೇರವಾಗಿ ಮನೆಗೆ ಹೋಗಲಿಲ್ಲ, ಇಲ್ಲಿಗೆ ಬಂದೆ. ಸಂಜೆ ಹಾಲಿಂದ ನೇರವಾಗಿ ಇಲ್ಲಿಗೆ ಬಂದು ಮತ್ತು ಸಂಜೆ ಹೊತ್ತು ಇಲ್ಲಿ ಜಿಯಾರತ್ ಮಾಡಿ ಇಲ್ಲಿಂದ ಹೋಗಿದ್ರು. ಆ ಸಂದರ್ಭದಲ್ಲಿ ಸಂಜೆ ಹೊತ್ತು ಹಸನ್ ನಮಾಜ್ ಆದ ನಂತರ ತಾಜುಲ್ ಉಲಮಾ ಕೂಡ ಜಿಯಾರತ್ತಲ್ಲಿ ಅವರು ಇದ್ದರು. ಇದೀಗ ಬಹುಶಃ ಹಂತ ಹಂತವಾಗಿ ಬಹುಶಃ ನಮ್ಮ ಕ್ಷೇತ್ರದ ಜನಸಾಮಾನ್ಯ ಎಲ್ಲರ ಪ್ರೀತಿ ವಿಶ್ವಾಸ, ನಮ್ಮ ಕಾರ್ಯಕರ್ತರ ತಳಮಟ್ಟದ ವಿಶೇಷ ಪ್ರಾಮಾಣಿಕತೆಯ ಒಂದು ವಿಶ್ವಾಸ ದುಡಿಮೆ, ನಮ್ಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಹಿರಿಯರೆಲ್ಲ ಆಶೀರ್ವಾದ, ಎಲ್ಲ ಉಲೇಮಾಗಳ ಮಾರ್ಗದರ್ಶನದಲ್ಲಿ ಎಲ್ಲರ ಆ ಸಹಕಾರ ಪಡೆದುಕೊಂಡು ಇವತ್ತು ಹಂತ ಹಂತವಾಗಿ ಇವತ್ತು 5 ಬಾರಿ ಶಾಸಕನಾಗಿ, 4 ಇಲಾಖೆಯ ಸಚಿವನಾಗಿ, ಮತ್ತಿದ ಆರೋಗ್ಯ ಸಚಿವ ಜೊತೆಯಲ್ಲಿ ಮೈನಾರಿಟಿ ಹಜ್ ಮತ್ತು ನಮ್ಮ ವಕ್ಫ್ ಸಚಿವರಾಗಿ ಕೂಡ ನೇಮಕ ಮಾಡಿ ತದನಂತರ ತಕ್ಷಣ ನಮ್ಮ ಸೆಷನ್ ಪ್ರಾರಂಭ ಆದ ಕಾರಣ ನನಗೆ ಬರಲಿಕ್ಕೆ ಆಗಿರಲಿಲ್ಲ. ಒಂದು ದಿವಸ ಬಂದ ತಕ್ಷಣ ಹೋಗಿದ್ದೆ. ಅದಕ್ಕಾಗಿ ಬಹುಶಃ ನಾಳೆ ಮತ್ತೆ ಅಧಿವೇಶನದ್ರು ಕೂಡ ಇವತ್ತು ಬಂದ ಸಂದರ್ಭದಲ್ಲಿ ಇಲ್ಲಿಗೆ ಅದು ಬರದೆ ಸಮಾಧಾನ ಆಗುವುದಿಲ್ಲ. ಏನೋ ಒಂದು ಹೋಗಲಿಲ್ಲ ಅನ್ನೋ ಭಾವನೆಗೆ ಯಾವಾಗಲೂ ಬರ್ತಾ ಇತ್ತು. ಮೊನ್ನೆ ಮುಸಲ್ ಸಿಕ್ಕಿದ್ರು ಹೇಳಿ ಅದು ಫಸ್ಟ್ ಇಲ್ಲಿಗೆ ಬಂದು ಬಹುಶಃ ಇನ್ನೂ ಕೆಲಸ ಕಾರ್ಯಗಳು ಇವತ್ತೆಲ್ಲ ಪ್ರಾರಂಭ ಇವತ್ತು ಮಾಡುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೆ ಬಹುಶಃ ನನ್ನ ಈ ದರ್ಗಾ ಸಮಿತಿ ಅಧ್ಯಕ್ಷರಿಗೆ ಆದಂಥ ನಮ್ಮ ಅನಿಫಾಜ್ ಅವರಿಗೆ, ಉಪಾಧ್ಯ ಅಶ್ರಫ್ ಅವರಿಗೆ, ಇಲ್ಲಿರುವ ಮುಸ್ತಫರ್ ಅವರಿಗೆ, ಇಲ್ಲಿರುವ ನಮ್ಮ ನಾಜೀರ್ ಅವರಿಗೆ, ಎಲ್ಲ ನಮ್ಮ ಹಿರಿಯ ಸಮಿತಿ ಸರ್ವ ಸದಸ್ಯರು ಊರವರಿಗೆ ನನ್ನ ವಿಶೇಷವಾದ ಸಲ್ಲಿಸ್ತೇನೆ. ಕೆಲವೇ ಒಂದು ವರ್ಷದಲ್ಲಿ ಈ ಒಂದು ಪವಿತ್ರವಾದ ದರ್ಗಾ ಮತ್ತು ಜುಮ್ಮಾ ಮಸೀದಿಯ ಅನ್ನು ಒಂದು ಮಾದರಿಯಾಗಿ ಬೇರೆ ನಮ್ಮ ರಾಜ್ಯದ ಮಾತ್ರ ಅಲ್ಲ, ನಮ್ಮ ರಾಷ್ಟ್ರದ ಆ ದರ್ಗಾ ಇರುವವರು ಮತ್ತು ದರ್ಗಾ ಸಮಿತಿಯವರು ಯಾವ ರೀತಿ ಒಂದು ಆಡಳಿತವನ್ನು ಅಥವಾ ಅಭಿವೃದ್ಧಿ ಮಾಡುವುದಂತೇಳಿ ಇಲ್ಲಿ ಬಂದು ನೋಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಾನು ನನ್ನ ವಿಶೇಷ ಇಡೀ ಉಳ್ಳಾಳ ಜನತೆಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಇಡೀ ಉಳ್ಳಾಳ ಜನತೆಯ ಗೌರವ ಅವರೆಲ್ಲ ನಿಮಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟ ಕಾರಣ ಇದನ್ನು ಮಾಡಲಿಕ್ಕೆ ಇವತ್ತು ನಮಗೆ ಸುಲಭವಾಗಿ ಇವತ್ತು ಆಗಿದೆ. ಅದಲ್ಲದೆ ಉಳ್ಳಾಳ ಅತ್ಯಂತ ಸೌಹಾರ್ದತೆ ಪ್ರದೇಶವಾಗಿ ಇವತ್ತು ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದ ಪ್ರೀತಿ ವಿಶ್ವಾಸದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದರ ನೇತೃತ್ವವನ್ನು ಕೂಡ ದರ್ಗಾ ಸಮಿತಿ ಕೊಡ್ತಿರೋದು ಕೂಡ ಅತ್ಯಂತ ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಮಂಗಳೂರು ಜಿಲ್ಲೆ ಅತ್ಯಂತ ಶಾಂತ ರೀತಿ ಇರಬೇಕಂತ ನಮ್ಮೆಲ್ಲರ ಆಸೆ. ಕರಾವಳಿ ಪ್ರದೇಶ ಅತ್ಯಂತ ಶಾಂತಿ ಸೌಹಾರ್ದ ಇರಬೇಕು ನಮ್ಮೆಲ್ಲರ ಆಸೆ. ಕರ್ನಾಟಕ ರಾಜ್ಯ ಇದು ಅತ್ಯಂತ ವಿಶ್ವಾಸ ಬಂದು ಶಾಂತಿ ಇರಬೇಕಂದ್ರೆ ಪ್ರತಿಯೊಬ್ಬರ ಕನಸು. ಭಾರತ ದೇಶವು ಕೂಡ ಎಲ್ಲರ ಪ್ರೀತಿ ವಿಶ್ವಾಸದ ಕೇಂದ್ರವಾಗಿರ್ಬೇಕಂತೇಳಿ ನಮ್ಮೆಲ್ಲರ ಕನಸು. ಆ ಕನಸು ಇವತ್ತು ನನಸಾಗಬೇಕಾದ್ರೆ ಅದು ಉಳ್ಳಾಲದಿಂದಲೇ ಪ್ರಾರಂಭ ಆಗಲಿ, ಅದು ಆಗ್ತದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಎಲ್ಲ ರೀತಿಯ ಎಲ್ಲ ವರ್ಗದ ಜೊತೆ ಸೇರಿಕೊಳ್ಳುವ ಅವಕಾಶ ಆಗಲಿ. ಅದಕ್ಕಾಗಿ ಬಹುಶಃ ಇವತ್ತು ನಾವು ಬೇರೆ ಬೇರೆ ಇಲಾಖೆ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ಇನ್ನು ಮುಂದಿನ ದಿನದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ತಿದ್ದೇವೆ. ಬಹುತು ನಾವು ಈಗ 10 ಮಂದಿ ನಾನೇ ಇವತ್ತು ಆದ ಕಾರಣ ನಾವು ಇಷ್ಟರವರೆಗೆ ನಾವು ಹಜ್ ಸಮಿತಿ ಮುಖಾಂತರ ಹಜ್ಜಿಗೆ ಪವಿತ್ರವಾದ ಹಜ್ ಯಾತ್ರೆಗೆ ನಾವೆಲ್ಲ ಕಲಿಸ್ತಿದ್ದೆವು. ಇನ್ನು ಮುಂದಕ್ಕೆ ನಮ್ಮ ಆಲೋಚನೆ ಇದೆ ಅಂತ ಹೇಳಿದರೆ ಪವಿತ್ರವಾದ ಉಮ್ರಾ ಯಾತ್ರೆ ಕೂಡ ಅತ್ಯಂತ ಕಡಿಮೆ ಪ್ರಾರಂಭ ಮಾಡಬೇಕು. ಯಾಕಂತ ಹೇಳಿದರೆ ಪವಿತ್ರವಾದ ಉಮ್ರಾ ಹೋಗಲಿಕ್ಕೆ ಪ್ರತಿಯೊಂದು ಹಜ್ ಹೋಗಲಿಕ್ಕೆ ಪ್ರತಿಯೊಬ್ಬರು ಕನಸಿದೆ. ಎಲ್ಲರಿಗೂ ಲಾಟ್ರಿಯಲ್ಲಿ ಸಿಕ್ಕುವುದಿಲ್ಲ. ಅಲ್ಲಾಹ್ ತಾಲಾ ಎಷ್ಟೇ ಬಡವನಾದರೂ ಕೂಡ ಕರೆಸಿಕೊಳ್ತಾನೆ.
ಎತ್ತೆ ಶ್ರೀಮಂತನಾದಕ್ಕೂ ಕರೆಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದು ಕುಂಬಳಕ್ಕೆ ಹೋಗಲಿಕ್ಕೆ ಪ್ರತಿಯೊಬ್ಬರಿಗೆ ಕೂಡ ಒಂದು ಅವಕಾಶ ಇದೆ. ಪವಿತ್ರ ಉಮ್ರಾ ಯಾತ್ರೆ ದೊಡ್ಡ ಕನಸಿದೆ. ಅದು ಪ್ರೈವೇಟಿಗೆ ಹೋದಾಗ 1 ಲಕ್ಷ 1.5 ಲಕ್ಷದ್ದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಬಹಳಷ್ಟು ಜನ ಇವತ್ತು ಸಾಮಾನ್ಯ ಜನ ಇರ್ತಾರೆ. ಅದಕ್ಕೆ ನಾವು ಹಜ್ ಕಮಿಟಿ ಮುಖಾಂತರವೇ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಬಹುಶಃ ಇವತ್ತು ನಾವು ಅದನ್ನು ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳುವಂಥ ಆಲೋಚನೆ ಇದೆ. ಅದು ಅತಿ ಶೀಘ್ರವೇ ನಾವು ಇವತ್ತು ಜಾರಿಗೆ ಇವತ್ತು ತರ್ತೇವೆ. ನಮ್ಮ ದುವಾ ಇರಲಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸಿ ನಾನು ದೀರ್ಘವಾಗಿ ಮಾತಾಡಿದೆ. ಇವತ್ತು ಇಲ್ಲಿಗೆ ಬಂದು ಮತ್ತೆ ಮತ್ತೆ ಹೋಗಬೇಕಾದ ಕಾರಣ ಯಾರನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ ಅವನು ಎಲ್ಲಿಗೆ ಬರಲಿ ಅಂತ ನಾನು ಕೂಡ ಹೇಳಿದ್ದೆ. ಅದಕ್ಕೆ ನಾನು ಅಧ್ಯಕ್ಷರ ಕಮಿಟಿಯವರಿಗೆ ನೀನು ಫೋನ್ ಮಾಡಿದೆ. ನಿಮಗೆ ಸ್ವಲ್ಪ ಸಮಸ್ಯೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಬೇರೆ ಬಂದಾಗ ಸ್ವಲ್ಪ ಅಲ್ಲಿ ಅರೇಂಜ್ಮೆಂಟ್ ಸ್ವಲ್ಪ ಮಾಡಿ ತಾತ್ಕಾಲಿಕ ನಾನು ಯಾರಿಗೂ ಹೇಳಿಲ್ಲ. ಅದಕ್ಕೆ ಬಂದವರಿಗೆ ಇಲ್ಲಿ ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಉಲ್ಲಾಲ ನಮ್ಮ ಪೇಟೆ ಮೇನ್ ಮೈದಾನ ಇದೆ ಅಲ್ಲಿ ಬಸ್ ನಾನು ಮಳೆಗಾಲದ ಕಾರಣ ಮಾಡಲಿಕ್ಕೆ ಹೋಗಲಿಲ್ಲ. ಸಾರ್ವಜನಿಕ ಒಂದು ಜನಸಂಪರ್ಕ ಸಭೆ ಎಲ್ಲ ಅಧಿಕಾರಿ ಕೂರ್ಕೊಂಡು ಮಾಡಬೇಕಂತಿದ್ದೆ. ಯಾವಾಗ ಮಳೆ ಬರ್ತದೆ ಯಾವಾಗಿಲ್ಲ ಅಂತ ಹೇಳಿ ಆಗುದಿಲ್ಲ. ಮಳೆಗಾಲ ಬಂದರೆ ವಿಪರೀತ ಮಳೆ ಬಂದರೆ ಎಲ್ಲರಿಗೆ ಬರಲಿಕ್ಕೂ ಆಗುದಿಲ್ಲ, ಮತ್ತೆ ಜನ ಸಂಪರ್ಕ ಮಾಡಲಿಕ್ಕೂ ಆಗುದಿಲ್ಲ. ಅದಕ್ಕಾಗಿ ಸ್ವಲ್ಪ ಮುಂದಿನ ದಿನಗಳ ಮಾಡುವಂಥ ಸಂದರ್ಭದಲ್ಲಿ ಆ ಎಲ್ಲ ಸಮಯ ಬಗೆಹರಿತು ಅಂತ ಹೇಳಿಕೊಳ್ತಾ ನಾನು ಬಹುಶಃ ಎಲ್ಲರ ಪರವಾಗಿ ಮನೆ ಮುಖ್ಯಮಂತ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ಕಮ್ ಪೆನ್ಷನ್ಗೆ ಬೇರೆದಕ್ಕೆ 30,000 ರೂಪಾಯಿ ಇನ್ಕಮ್ ಇತ್ತ. ಭಾಳಷ್ಟು ಜನರಿಗೆ ಸಮಸ್ಯೆ ಇತ್ತು. ಆ 35,000 ರೂಪಾಯಿ ಏನಿತ್ತ ಅದನ್ನು 1,20,000 ಏರಿಸಿರುವುದು ಬಹುಶಃ ನಮ್ಮ ಗಮನಕ್ಕೆ ಬಂದಿರಿದೆ. ಅದಕ್ಕೆ ನಾನು ಎಲ್ಲ ಮನೆ ಮುಖ್ಯಮಂತ್ರಿಗಳಿಗೆ ನನ್ನ ಎಲ್ಲ ಪರವಾಗಿ ನನ್ನ ಕೃತಜ್ಞತೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಸ್ಸಲಾಮು ಅಲೈಕುಂ, ನಮಸ್ಕಾರ.